ಏಳೂರು ಹಬ್ಬ ಅಂತ ಹೇಳಿ 7 ಊರು ಸೇರಿ ನಾವು ಹಬ್ಬವನ್ನು ಆಚರಿಸ್ತಿದ್ದೀವಿ. 7 ಊರಲ್ಲಿ ನಮ್ಮೂರ ಹೆಸರು ಮೈಸೂರಮ್ಮನ ದೊಡ್ಡಿ, ಆನೇಕಲ್ ತಾಲೂಕು, ಬೆಂಗಳೂರು ನಗರ ಜಿಲ್ಲೆ. ಈ ಊರಲ್ಲಿ ಏನಂದರೆ ಸಂಪ್ರದಾಯ ನಮ್ಮದಂದರೆ ಬಂಜಾರ ಸೇವಾಲಾಲ್ ಸಂಘ ಅಂತ ಹೇಳಿ ನಮ್ಮ ಸಂಘದ ಹೆಸರು. ಇಲ್ಲಿ ಏನು ಸಂಪ್ರದಾಯ ಅಂದರೆ ನಾವು ಯಾಕೆ ಮಾರಿ ಹಬ್ಬ ಮಾಡ್ತೀವಿ ಅಂದರೆ, ಈ ಮಾರಿಗಳು, ದೆವ್ವಗಳು, ಪಿಚಾಚಿಗಳು ಯಾರೂ ನಮ್ಮ ಜನಕ್ಕೆ ತೊಂದರೆ ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಈ ಮಾರಿ ಹಬ್ಬನ ಆಚರಿಸ್ತೇವೆ. ಈ ಆಚರಣೆ ಮಾಡಿ ಆಮೇಲೆ ಈ ನಮ್ಮ ಏನು ಸಂಪ್ರದಾಯ ಇದೆ, ನಮ್ಮ ಬಂಜಾರ ಲಂಬಾಣಿ ಜನಾಂಗದವರು, ನಮ್ಮ ಸೇವಾಲಾಲ್ ಏನಿದ್ದಾರೆ, ನಾವು ಅದಕ್ಕೆ ಇದು ಬಲಿ ಏನು ಕೊಡುವುದಿಲ್ಲ. ನಾವು ಕೊಡೋದು ಮಾರಿಗೆ. ಅದಕ್ಕೇನಿದೆ ಸ್ವೀಟ್ ಇಡ್ತೀವಿ, ಅದ್ರ ಪ್ರಕಾರ ಮಾಡ್ತೀವಿ. ಈ ಥರ ಮಾಡಿ ನಾವು ಎಲ್ಲ ಜನಕ್ಕೂ ಊಟ ಮತ್ತು ವ್ಯವಸ್ಥೆ ಎಲ್ಲ ಮಾಡಿ ಊಟ ಹಾಕ್ತೀವಿ. ಎಷ್ಟು ವರ್ಷದಿಂದ ಮಾಡ್ತೀವಿ ಸರ್? ಇದು ಸುಮಾರು ನಾವು 10 ವರ್ಷಕ್ಕೆ ಒಂದು ಸಾರಿ ಮಾಡ್ತಾಯಿದ್ದೀವಿ ನಮ್ಮೂರಲ್ಲಿ. ಕೆಲವು ಕಡೆ ವರ್ಷಕ್ಕೊಂದು ಸಾರಿ ಮಾಡ್ತಾರೆ, ನಾವು 10 ವರ್ಷಕ್ಕೆ ಒಂದು ಸಾರಿ ಅದ್ದೂರಿಯಾಗಿ ಮಾಡ್ತೀವಿ ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಕಾಳಾನಾಯ್ಕ ಅಂತ ಹೇಳಿ. ಈ ಊರಿನ ಪೊಲೀಸ್ ಕೆಲಸದಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತೇನೆ. ನಮಸ್ಕಾರ, ನನ್ನ ಹೆಸರು ಅನಿತಾ. ನಾನು ಮೈಸೂರಮ್ಮನ ದೊಡ್ಡಿ ಗ್ರಾಮಸ್ಥೆ, ಇಲ್ಲೇ ಹುಟ್ಟಿ ಬೆಳೆದಿರೋರು. ನಮ್ಮದೊಂದು ಬಂಜಾರ ಏನಂದರೆ ನಮ್ಮ ಸಂಸ್ಕೃತಿಲಿ ಹಬ್ಬ ಮಾಡೋದು. ಈ ಉಡುಗೆ ತೊಡುಗೆ ಏನು ನೋಡ್ತಾ ಇದ್ದೀರಾ, ಪೇಟಗಳೇನು ನೋಡ್ತೀರಾ, ಪಂಚೆಗಳೇನು ನೋಡ್ತೀರಾ, ಇದೆಲ್ಲ ನಮ್ಮ ಸಾಂಪ್ರದಾಯಿಕವಾಗಿ ಬಂದಿರುವಂಥ ಉಡುಪು ತೊಡುಪುಗಳು. ಯಾಕೆ ಈ ಹಬ್ಬನ ನಾವು ಆಚರಿಸ್ತೀವಿ ಅಂದರೆ, ಒಂದು ಡ್ರೆಸ್ಸಲ್ಲೂ ಅಷ್ಟೇ ಒಂದು ನೋಡ್ತಾ ಇದ್ದೀರಾ, ಒಂದು ಗ್ಲಾಸ್ಗಳಿರುತ್ತೆ. ಆ ಗ್ಲಾಸ್ಗಳು ಕಾಡಲ್ಲಿ ಹೋಗಿ ಹೆಣ್ಮಕ್ಳು ಸೌದೆ ಕಡ್ಕೊಂಡು ಬರೋದ್ರಿಂದ ಹುಲಿಗಳು, ಪ್ರಾಣಿಗಳೆಲ್ಲ ಎದ್ರಿ ಓಡೋಗ್ತಾ ಇತ್ತಂತೆ. ಹಂಗಾಗಿ ಗ್ಲಾಸ್ ಇರೋ ಉಡುಪುಗಳು ನಾವು ಕೈಯಲ್ಲಿ 24,000 ಸ್ಟಿಚಸ್ಗಳನ್ನ ಹೊಂದಿರುವಂಥ ಕೈ ಉಡುಗೆಗಳನ್ನ ಮಾಡಿ ನಾವು ತೊಡ್ಕೊಳ್ಳೋದು. ಇದು ನಮ್ಮ ಸಾಂಪ್ರದಾಯಿಕ ಹಬ್ಬ ಕೂಡ. 10 ವರ್ಷಕ್ಕೊಮ್ಮೆ ಸರಿ ಬರೋದು, ಅದ್ದೂರಿಯಾಗಿ ಕೂಡ ಆಚರಿಸ್ತಾ ಇದ್ದೀವಿ. ನಮ್ಮ ಹಿಂದೆ ಇರೋ ಗ್ರಾಮಸ್ಥರು ಮತ್ತು ಸದಸ್ಯರುಗಳನ್ನ ನೋಡ್ತಾ ಇದ್ದೀರಾ. ನಮ್ಮದೊಂದು ತಂಡ ಕಟ್ಕೊಂಡು ಒಗ್ಗಟ್ಟಲ್ಲಿ ಎಲ್ಲ ಹುಡುಗರು ಒಗ್ಗಟ್ಟಾಗಿ ಊರೆಲ್ಲ ಸೇರಿ ಒಗ್ಗಟ್ಟಿಂದ ಅದ್ದೂರಿಯಾಗಿ ನಮ್ಮ ಸಮಾರಂಭನ ಆಚರಿಸ್ತಾ ಇದ್ದೀವಿ. ನಾವು ಆರ್ಕೆಸ್ಟ್ರಾ ಆಗಿರ್ಬೋದು, ಮೆರವಣಿಗೆ ಆಗಿರ್ಬೋದು, ನಮ್ಮ ಉಡುಪು ತೊಡ್ಬೋದು. ಒಂದು ತೀಜ್ ಅಂತ ಮಾಡ್ತೀವಿ. ಆ ತೀಜ್ ಏನಂದರೆ, ನಾವು ಗೋಧಿಲಿ ಮಾತ್ರ ಸಿರಿಧಾನ್ಯಗಳು ಹಾಕಿ ಗೋಧಿಲಿ ಮೊಳಕೆ ಬರಿಸ್ತೀವಿ. 9 ದಿನಗಳ ಕಾಳ ಮನೆಯಲ್ಲಿ ಹಾಕಿ ನೆನೆಸಿ ತೀಜ್ ಮಾಡಿ ಅದನ್ನು ದೇವ್ರ ಮುಂದೆ ಇವತ್ತು ಮೆರವಣಿಗೆಯಲ್ಲಿ ತೊಗೊಂಬಂದಿರ್ತೀವಿ. ಅದೆಲ್ಲ ಯಾಕಂದರೆ, ಒಂದು ನಾವೇನೇನು ಧಾನ್ಯಗಳು ಬೆಳಿತೀವಿ ಅದಕ್ಕೊಂದು ಉದ್ದೇಶವಾಗಿ ಇಟ್ಕೊಂಡು ಅದನ್ನು ಹೊಸ ಚಿಗುರು ಎಲ್ಲರ ಮನಸ್ಸಲ್ಲೂ ಚಿಗುರ್ಲಿ, ಎಲ್ಲರಿಗೂ ಆರೋಗ್ಯ, ಅಂತಸ್ತು, ಐಶ್ವರ್ಯಗಳನ್ನ ಕೊಟ್ಟು ಆ ದೇವಿ ಕಾಪಾಡಲಿ ಅಂತ ಹಾರೈಸ್ಕೊಂಡು ಇದನ್ನೆಲ್ಲ ಮಾಡ್ತಾಯಿರ್ತೀವಿ. ಧನ್ಯವಾದ. ನನ್ನ ಹೆಸರು ಭೀಮಾನಾಯಕ್ ಅಂತ. ಈ ಊರು ಸುಮಾರು 70 ವರ್ಷದಿಂದ ಚಾಲ್ತಿಯಲ್ಲಿದೆ. ಈ ಊರು ಮೈಸೂರಮ್ಮ ದೊಡ್ಡಿ ಅಂತ. ಬಾಲಾನಾಯಕ್ ಅಂತ, ಲೇಟ್ ಬಾಲಾನಾಯಕ್ ಅವರು ಊರು ಕಟ್ಟಿದ್ದು. ಆಮೇಲೆ ಅವ್ರ ಜೊತೆಯಲ್ಲಿ ನಮ್ಮ ಕೆಲವರು ಹಿರಿಯರು, ಗೀಲಿ ನಾಯಕರಾಗಿರ್ತಾರೆ, ಕಬ್ಬಾಳ್ ನಾಯಕ ಮತ್ತು ಸೇವಿ ನಾಯಕ, ಮಾದೇ ನಾಯಕ ಎಲ್ಲ ಬಂದು ಒಬ್ಬೊಬ್ಬರೇ ಆಗಿ ಊರು ಕಟ್ಟಿ ಇವತ್ತೊಂದು ದಿವಸ ಒಂದು 70 ಮನೆಗಳಿದ್ದಾವೆ. ಒಂದು ವಿಶೇಷ ಏನು ಅಂದರೆ, ಇಲ್ಲಿ ಬರೀ ಲಂಬಾಣಿಸೇ ಇರೋದು, ನಮ್ಮ ಬಂಜಾರ ಜನಾಂಗದವರೇ ಇರೋದಿಲ್ಲ ಎಲ್ಲ, ಓಕೆ, ಬೇರೆ ಯಾರೂ ಇಲ್ಲ. ಸೊ ಅದರಲ್ಲೂ ಕೂಡ ಈ ಹಬ್ಬ ಏನು ಮಾರಿ ಹಬ್ಬ ಅಂತ ನಾವು ಮಾಡ್ತಾಯಿದ್ದೀವಿ. 10 ವರ್ಷ ಆದಮೇಲೆ ಮಾಡ್ತಾಯಿದ್ದೀವಿ. ನೀವು ನೋಡ್ತಿರ್ಬೋದು, ನಮ್ಮ ಯುವಕರೆಲ್ಲ ಎಷ್ಟು ಸಂಭ್ರಮದಿಂದ ಪೇಟ ಕಟ್ಕೊಂಡು ನಮ್ಮ ಜನಾಂಗದ ಡ್ರೆಸ್ ಹಾಕ್ಕೊಂಡು ಏನು ವಿಜೃಂಭಣೆಯಿಂದ ಮಾಡ್ತಿದ್ದಾರೆ. ಮತ್ತು ಬಂಜಾರ ಸೇವಾ ಗುರು ಸೇವಾಲಾಲ್ ಏನು ನಡ್ಕೊಂಡು ದಾರಿಯಲ್ಲಿ ನಮ್ಮ ಯುವಕರೆಲ್ಲ ನಡ್ಕೊಂಡು ಬರ್ತಿದ್ದಾರೆ. ಅದೊಂದು ಖುಷಿಯ ವಿಚಾರ. ಸೊ ಒಂದು ನನ್ನ ಕಿವಿ ಮಾತು ಏನಂದರೆ, ಇಲ್ಲಿ ಇದೇ ರೀತಿ ಇವತ್ತೇನು ಒಗ್ಗಟ್ಟಾಗಿ ಏನು ಕೆಲಸ ಮಾಡ್ಕೊಂಡು ಬಂದರು ನಮ್ಮ ಯುವಕರೆಲ್ಲ, ಇದೇ ರೀತಿ ಇನ್ನೂ ಮುಂದಿನ ದಿವಸದಲ್ಲಿ ಎಲ್ಲ ಯುವಕರು ಒಗ್ಗಟ್ಟಾಗಿ ಕೆಲಸ ಮಾಡಲಿ, ನಮ್ಮ ಜನಾಂಗನ ಹೆಮ್ಮೆಯನ್ನು ಮತ್ತೆ ಉತ್ತುಂಗಕ್ಕೆ ಏರಿಸಲಿ ಅಂತ ನನ್ನ ಬಯಕೆ. ಧನ್ಯವಾದಗಳು. 7 ಊರು ಹಬ್ಬ ಮಾಡ್ತಾ ಇದ್ದಾರೆ, ಅದು ಏನು ಅನಿಸ್ತದೆ ಸರ್? ಎಲ್ಲರೂ ಸಂಭ್ರಮದಿಂದ ಇದ್ದಾರೆ. 7 ಊರು ಹಬ್ಬ ಅನ್ನೋದು ಈಗ ನೋಡಿ, ಈಗ ಈ ಆನೇಕಲ್ ಈ 7 ಊರು, ಈ ಪಂಚಾಯಿತಿಯಲ್ಲಿ 7 ಊರು ಅನ್ನೋದು ಒಂದು ನಾವೇನು ಹಬ್ಬ ಮಾಡ್ತಿದ್ದೀವಿ, ಈ ಪಂಚಾಯಿತಿ ಮತ್ತು ಈ ಆನೇಕಲ್ ತಾಲೂಕಲ್ಲೇ ಸಂಭ್ರಮ. ಎಲ್ಲಿ ಯಾರಿಗೆ ಫೋನ್ ಮಾಡಲಿ ನಮ್ಗೆ ಹೇಳಿದಾರಪ್ಪ, ಹಬ್ಬಕ್ಕೆ ಹೇಳಿದ್ದಾರೆ, ಭಾಳ ವಿಜೃಂಭಣೆಯನ್ನು ಮಾಡ್ತಿದ್ದಾರೆ. ನೋಡಿ, ಒಂದು 70ರಿಂದ 80 ಪಲ್ಲಕ್ಕಿ ಆನೇಕಲ್ ತಾಲೂಕಲ್ಲಿ ಹಿಸ್ಟ್ರಿಯಲ್ಲೇ ಇಲ್ಲ. ಸೊ ಇವತ್ತಿನ ದಿವಸ 70 ಪಲ್ಲಕ್ಕಿ ಒಟ್ಟಿಗೆ ಎಲ್ಲ ಊರಿಗೂ ಹೋಗಿ ಭಾಳ ವಿಜೃಂಭಣೆ ಮಾಡ್ತಿದ್ದಾರೆ. ಸೊ ನಮಗೆ ಭಾಳ ಖುಷಿ. ಅದರಲ್ಲೂ ನಮ್ಮ ಬಂಜಾರ ಏನಿದೆ, ನಮ್ಮ ಜಾತಿ ಏನಿದೆ, ಅದರ ಸಂಪ್ರದಾಯದ ಪ್ರಕಾರ ನಾವು ಆಚರಿಸ್ತಾ ಇದ್ದೀವಲ್ಲ, ಅದು ನಮಗೆ ಭಾಳ ಹೆಮ್ಮೆಯ ವಿಚಾರ. ಧನ್ಯವಾದಗಳು. ಹಾಂ ಹೇಳಿ. ನಮ್ಮ ಈ ಮೈಸೂರಮ್ಮನ ದೊಡ್ಡಿ ಅನ್ನೋದು ಏನು ಒಂದು ಬಡಹಳ್ಳಿ ಆಗಿತ್ತು.
ಇವಾಗ ಏನಂದರೆ ಇವಾಗೆಲ್ಲ ಸ್ವಲ್ಪ ಜನಗಳು ಎಲ್ಲನೂ ವಿದ್ಯಾಭ್ಯಾಸದಲ್ಲಿ ಮತ್ತು ಎಲ್ಲ ಇದರಲ್ಲಿ ಎಲ್ಲ ಆದ್ಯತೆಯಲ್ಲಿ ಚೆನ್ನಾಗಿ ಇದ್ದಾರೆ. ಸ್ಟೂಡೆಂಟ್ಸ್ಗಳಾಗಿರ್ಬೋದು, ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿದ್ದಾರೆ. ಎಲ್ಲರೂ ಹಿರಿಯರ ಥರಂತೆ ನಾವು ಒಂದು ಅಧಿಕಾರಿ ಸವಾಲಿನಲ್ಲಿ ನಾವು ಸವಾಲು ಮಾಡೋಕ್ಕೆ ನಮಗೂ ಇಷ್ಟ ಆಗುತ್ತೆ. ನಮ್ಮ ಊರಿನ ಜನಾಂಗದ ಹುಡುಗರು ಮತ್ತು ಸದಸ್ಯರುಗಳೆಲ್ಲರೂ ಒಳ್ಳೊಳ್ಳೆ ಪೋಸ್ಟ್ಗಳಲ್ಲಿದ್ದಾರೆ. ಅದೆಲ್ಲೇ ಹೋದ್ರೂ ನಮಗೊಂದು ಸಹಕಾರ ಮಾಡ್ತಾರೆ, ಅದನ್ನೆಲ್ಲ ಉಳಿಸ್ಕೊಂಡು ಹೋಗ್ತಾರೆ. ಏನೇ ಒಂದಿದ್ರೂ ನಮ್ಮ ಊರಿನ ಒಗ್ಗಟ್ಟನ್ನು ಯಾರೂ ಹೊರಗಡೆ ಬಿಟ್ಕೊಡಲ್ಲ. ಏನೇ ಇದ್ದರೂ ನಮ್ಮ ಊರಿನ ಸದಸ್ಯರು ಮತ್ತು ಎಲ್ಲರೂ ಮುಖ್ಯಸ್ಥರು ಎಲ್ಲರೂ ಸೇರಿ ಇಲ್ಲೇ ಏನೇ ಇದ್ದರೂ ಇಲ್ಲೇ ತೀರ್ಮಾನ ಮಾಡಿ ಒಂದು ಹಂತವನ್ನು ನಾವೇ ತೀರ್ಮಾನ ತೆಗೆದುಕೊಳ್ತೀವಿ. ನಿಮ್ಮ ಹೆಸರು ಲೋಕೇಶ್. ನೈಟ್ ಆರ್ಕೆಸ್ಟ್ರಾ ಇದೆ. 8-9 ವರ್ಷ ಆಗಿತ್ತು ಇಲ್ಲಿ ಊರಲ್ಲಿ ಹಬ್ಬ ಎಲ್ಲ ಮಾಡಿ. ಇವಾಗ ಯುವಕರೆಲ್ಲ ಸೇರಿ ಇವಾಗಿನ ಪೀಳಿಗೆಯಲ್ಲಿ ಆ ರೀತಿ ಈ ಸರಿ ಒಗ್ಗಟ್ಟಾಗಿ ಎಲ್ಲ ಸೇರಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀರಿ ಹಬ್ಬನ. ಇದೇ ರೀತಿ ನಮ್ಮ ಯುವಕರು ಎಲ್ಲ ಸೇರಿ ನಮ್ಮದಾಯಿತು. ಈಗ ನೆಕ್ಸ್ಟ್ ಇವ್ರ ಪೀಳಿಗೆ ಇವರು ಇನ್ನೂ ನಮ್ಮಿಂದ ಗ್ರ್ಯಾಂಡಾಗಿ ಮಾಡ್ಕೊಂಡು ಹೋಗಲಿ ಅಂತ ನಾನು ಹಾರೈಸ್ತೀನಿ. ರವಿಕುಮಾರ್.